ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಇವತ್ತಿನ ಹೊಸ ರಿವ್ಯೂ ವಿಡಿಯೋ. ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರುವ ಸಿನಿಮಾ ಕಾಂತಾರ ಚಾಪ್ಟರ್ 1. ಕಾಂತಾರ ಅನ್ನೋ ಹೆಸರೇನಿದೆ ಅದು ನಮ್ಮೆಲ್ರಿಗೂ ಹೊಸದೇನಲ್ಲ, ಓಕೆನಾ. ಆಲ್ರೆಡಿ ನಾವೆಲ್ಲ ಕಾಂತಾರ ನೋಡಿದೀವಿ, ತುಂಬಾ ಇಷ್ಟಪಟ್ಟಿದೀವಿ. ಫಸ್ಟೇ ಹೇಳ್ಬಿಡ್ತೀನಿ, ಕಾಂತಾರಾಗೂನು ಕಾಂತಾರ ಚಾಪ್ಟರ್ 1ಗೂನು ಏನಾದ್ರೂ ರಿಪೀಟೆಡ್ ಸ್ಟೋರಿ ಅದು ಇದು ಏನಾದ್ರು ಇದೆಯಾ ಅಂತ ನೀವು ಕೇಳೋದಾದ್ರೆ ಖಂಡಿತ ಇಲ್ಲ. ಕಾಂತಾರನೇ ಬೇರೆ ಸ್ಟೋರಿ, ಕಾಂತಾರ ಚಾಪ್ಟರ್ 1 ಬೇರೆ ಸ್ಟೋರಿ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ನ ಕೊಟ್ಟಿರ್ಬೋದು, ಓಕೆನಾ. ಕನೆಕ್ಷನ್ ಆ ಕನೆಕ್ಷನ್ ಏನು ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಕಾಂತಾರ ಚಾಪ್ಟರ್ 1 ಟ್ರೇಲರ್ ಏನ್ ರಿಲೀಸ್ ಮಾಡಿದ್ದಾರೆ ಅದ್ರನಲ್ಲೇ ಇದೆ. ಈ ಜಾಗದಲ್ಲಿ ಅಲ್ವಾ ನಮ್ಮ ತಂದೆ ಮಾಯವಾದದ್ದು ಅಂತ ಹೇಳ್ಬಿಟ್ಟು ಏನೋ ಇದೆ, ಎಕ್ಸಾಕ್ಟ್ಲಿ ಯಾವ ಟರ್ಮ್ ಗೊತ್ತಿಲ್ಲ ನನಗೆ. ಸೊ ಅದೇ ಆ ಕನೆಕ್ಷನ್ ನ ಬೇಸಿಸ್ ಮೇಲೆನೆ ಈ ಕಾಂತಾರ ಚಾಪ್ಟರ್ 1 ಏನಿದೆ ಕಂಪ್ಲೀಟ್ ಸ್ಟೋರಿ ಹೋಗುತ್ತೆ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಕ್ಕಾಗಲ್ಲ, ಓಕೆನಾ. ಇನ್ಫ್ಯಾಕ್ಟ್ ನಾನಂತೂ ಎಷ್ಟೋ ಮೂಮೆಂಟ್ಸ್ ಅಲ್ಲಿ ಹಿಂಗಾಗುತ್ತೆ ಅಂತಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೇನೋ ಬೇರೆ ಬೇರೆ ತರದೆಲ್ಲ ಆಗ್ಬಿಡ್ತು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು. ನಾವಂತೂ ರುಕ್ಮಿಣಿ ವಸಂತ್ ಅವ್ರನ್ನ ತುಂಬಾ ಚೆನ್ನಾಗಿ ಆ ಟ್ರೈಲರ್ ಅಲ್ಲಿ ಇಷ್ಟಪಟ್ವಿ, ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಸಿನಿಮಾ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಅವರ ಟ್ವಿಸ್ಟ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈ ಸಿನಿಮಾದಲ್ಲಿ ಅಂದ್ಬಿಟ್ಟು. ಕಾಂತಾರನಲ್ಲಿ ರಿಷಬ್ ಶೆಟ್ಟಿ ಅವ್ರ ಮೇಲೆ ಆ ದೇವ್ರು ಬಂದಾಗ ಲಾಸ್ಟ್ ಅಲ್ಲಿ, ಸೊ ಯಾವ ತರ ಅವರ ಆಕ್ಟಿಂಗ್ ಇದೆ ಅದನ್ನೆಲ್ಲ ನೋಡಿ ನಾವು ತುಂಬಾ ಮೆಚ್ಚುಗೆ ಕೊಟ್ಟಿದ್ವಿ. ಅಂಡ್ ಈ ಸಿನಿಮಾದಲ್ಲಿ ಅದನ್ನ ಮೀರ್ಸ್ಬಿಟ್ಟಿದ್ದಾರೆ, ತುಂಬಾ ಮೀರ್ಸ್ಬಿಟ್ಟಿದ್ದಾರೆ. ಕೆಲವೊಂದು ಸೀನ್ಸ್ಗಳು ಎಕ್ಸ್ಪೆಕ್ಟೇ ಮಾಡಿರಲ್ಲ ಗುರು, ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ಓವರ್ ಆಲ್ ನನಗೆ ಕೇಳಿದರೆ ಹಾಡುಗಳು ಸಿನಿಮಾಗೆ ಬೇಕಾದಂತೆ, ಇವಾಗ ಇತ್ತೀಚಿನ ದಿನಗಳಲ್ಲಿ ಬರ್ತಿರೋ ಸಿನಿಮಾದಲ್ಲೆಲ್ಲ ಫ್ಯಾನ್ಸಿ ಹಾಡಿದಾವಲ್ಲ, ಸೊ ಆತರ ಅಲ್ಲದೆ ಸಿನಿಮಾಗೆ ಸ್ಟೋರಿಗೆ ಬೇಕಾದ ತರ ಹಾಡುಗಳನ್ನ ಮಾಡಿದ್ದಾರೆ. ಒಂದೆರಡು ಹಾಡು ನನಗೆ ಅದೇನು ಹೊಸದು ಅಂತ ಅನ್ಸಿಲ್ಲ, ತುಂಬಾ ಸರಿ ಕೇಳಿದೀವಿ ಅಂತ ಅನಿಸ್ತು. ಅದೇನು ಅಂತ ಹೇಳ್ಬಿಟ್ಟು ನೀವು ಸಿನಿಮಾದಲ್ಲೇ ನೋಡ್ರಿ. 3 ವರ್ಷ ತಗೊಂಡಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ, ನಮ್ಮೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ. ಅಂಡ್ ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಅವರೇ ಹೇಳ್ತಾರೆ, ಸೊ ಇನ್ನೊಂದು ದಂತಕತೆ ಅಂತ ಅಂದ್ಬಿಟ್ಟು, ಓಕೆನಾ. ಇನ್ನೊಂದು ದಂತಕತೆ ಅಂದ್ರೆ ಚಾಪ್ಟರ್ 2 ಕಾಂತಾರನು ಬರ್ತಾ ಇದೆ ಅಂತ ಅಲ್ಲೇ ತೋರಿಸ್ಬಿಡ್ತಾರೆ. ಸೊ ಅದೊಂದು ಖುಷಿ ಆಯ್ತು. ಸೊ ಓಕೆ, ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಇದೇ ಒಂದು ಕಾನ್ಸೆಪ್ಟ್ ನಲ್ಲಿ ಅಂತ ಅಂದ್ಬಿಟ್ಟು. ಬಿಕಾಸ್ ಹೆಂಗ್ ಹೇಳ್ತೀನಿ ಅದೇ ಕಾನ್ಸೆಪ್ಟ್ ಅವ್ರೆ ಆಕ್ಚುಲಿ ನನಗೂ ಗೊತ್ತಿಲ್ಲ, ಒಂದು ಗೆಸ್ ಅಷ್ಟೇ, ಓಕೆನಾ. ಸೊ ಇದೇ ಸ್ಟೋರಿಗೆ ರಿಲೇಟ್ ಆಗೋ ತರ ಅಲ್ಲೊಂದು ಪ್ರಶ್ನೆ ಬರುತ್ತೆ. ಸೊ ಆ ಪ್ರಶ್ನೆಗೆ ಅವ್ರು ಕೊಡೋ ಆನ್ಸರೇ ಅದು ಇನ್ನೊಂದು ದಂತಕತೆ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಗೆಸ್, ಓಕೆನಾ. ನೋಡೋಣ ಹೆಂಗ್ ಬರುತ್ತೆ ಏನು ನೆಕ್ಸ್ಟ್ ಅಂತ ಅಂದ್ಬಿಟ್ಟು. ಸೊ ಓವರ್ ಆಲ್ ಸಿನಿಮಾ ಹೇಗಿತ್ತು, ಫ್ಯಾಮಿಲಿ ಜೊತೆ ನಾವು ಕುತ್ಕೊಂಡು ಸಿನಿಮಾ ನೋಡ್ಬೋದಾ ಅಂತ ನೀವು ಕೇಳಿದ್ರೆ ಕಂಪ್ಲೀಟ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಅದರಲ್ಲೂ ನಿಮ್ಮ ಮನೇಲಿ ಯಾರೋ ದೊಡ್ಡೋರಿದ್ರೆ, ಈ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರೋರಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡಿ, ತುಂಬಾ ಇಷ್ಟಪಡ್ತಾರೆ ಸಿನಿಮಾನ. ನೀವು ಕೊಡೋ ದುಡ್ಡಿಗೆ ಒಂದೊಂದು ರೂಪಾಯಿಯು ಪೈಸಾ ವಸೂಲ್, ಓಕೆನಾ. ಏನು ಲಾಸ್ ಅನ್ಸಲ್ಲ ನಿಮ್ಗೆ. ಲಾಸ್ಟ್ ವರ್ಗು ಟ್ವಿಸ್ಟೇ ಬೇರೆ, ಓಕೆನಾ. ಏನಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಗಮನವಿಟ್ಟು ಸಿನಿಮಾನ ನೋಡಿದರೆ ಲಾಸ್ಟ್ ಅಲ್ಲಿ ಆಗುವ ಬದಲಾವಣೆಗಳು ಏನೇನು ಯಾಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಅದೇನಕ್ಕೆ ಹೇಳ್ತಿದೀನಿ ಅಂದ್ರೆ, ಕೆಲವೊಬ್ರು ಸಿನಿಮಾಗೆ ಲೇಟ್ ಆಗಿ ಹೋಗೋರಿರ್ತಾರೆ, ಸೊ ಆತರ ಮಾಡ್ಕೊಂಬಿಡಿ. ಕರೆಕ್ಟ್ ಟೈಮ್ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಹೇಳೋ ಕೆಲವೊಂದು ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ಅವೆಲ್ಲ ಎಲ್ಲೆಲ್ಲೋ ಒಂದು ಸ್ವಲ್ಪ ಕನೆಕ್ಷನ್ ಬರುತ್ತೆ, ಸೊ ಅದು ಇಂಪಾರ್ಟೆಂಟ್. ನಿಮ್ಗೆ ಲಾಸ್ಟ್ ಅಲ್ಲಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಆ ಕನೆಕ್ಷನ್ಸ್ ಇಂಪಾರ್ಟೆಂಟ್ ನಿಮ್ಗೆ. ಸೊ ಯಾವ ಮೂಮೆಂಟ್ ಅಲ್ಲೂ ಸಿನಿಮಾ ಮಿಸ್ ಮಾಡಬೇಡಿ. ಸ್ಟಾರ್ಟಿಂಗ್ ಆಗಿರ್ಬೋದು, ಇಲ್ಲ ಮಧ್ಯದಲ್ಲಿ ಇಂಟರ್ವೆಲ್ ಸೀನ್ ಅಲ್ಲಿ ಆಗಿರ್ಬೋದು, ಇಂಟರ್ವೆಲ್ ಮುಗಿದ ತಕ್ಷಣ ಒಂದ್ ಒಳ್ಳೆ ಇದಿದೆ ಏನೋ ಸೀನು, ಸೊ ಅವನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ಬೇಡಿ. ಲಾಸ್ಟ್ ಅಲ್ಲಿ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇದಿಷ್ಟು ಹೇಳ್ತಿದ್ದೀನಿ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ನೋಟಿಸ್ ಮಾಡಿದ್ ಪರ್ಸನಲಿ ಬೇಜಾರಾಗಿದೆ ಏನಂದ್ರೆ, ಹೌಸ್ಫುಲ್ ಆಗಿದೆ ಥಿಯೇಟರ್ಗಳು. ಆಬ್ವಿಯಸ್ಲಿ ನಾನು ಫಸ್ಟ್ ಡೇ ಸೆಕೆಂಡ್ ಶೋ ಹೋಗಿರೋದು, ಸಾರಿ. ಸೊ ನೆನ್ನೆ ಫ್ಯಾನ್ ಶೋ ಬಿಟ್ರೆ, ನಿನ್ನೆ ಅಕ್ಟೋಬರ್ 1 ಅಲ್ಲಿ ಸುಮಾರು ಇದ್ವು, ಬಟ್ ನಾನು ಸಿಗ್ಲಿಲ್ಲ ನಂಗೆ ಟಿಕೆಟ್ಸು. ಸೊ ಕ್ರೌಡ್ ಹೌಸ್ಫುಲ್ ಇದೆ. ಅಂಡ್ ಬರೋ ಜನಗಳು ದಯವಿಟ್ಟು ನಿಮ್ಮ ಫೋನ್ನ ಕ್ಯಾಮ್ರಾಗಳನ್ನ ಆಫ್ ಮಾಡ್ಕೊಳ್ಳಿ. ಅದ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಗುರು, ಅದ್ ಏನಾಗುತ್ತೆ ನಮ್ಮ ಜನಕ್ಕೆ ಅಂತ. ಎಸ್ಪೆಷಲಿ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಟೈಟಲ್ ತೆಕ್ಕೊಳ್ಳಿ, ಓಕೆ, ಅವರು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಇವಾಗ, ಓಕೆನಾ. ಹೌದು ನಾವು ನೋಡ್ತಾ ಇದೀವಿ ಅಂತ ಸ್ಟೇಟಸ್ಗಳು ಸ್ಟೋರಿಗಳಿಗೆ ಹಾಕೊಬೇಕು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಜನ ಅಂತ ಬಿಟ್ಬಿಟ್ಟಿದ್ದಾರೆ. ಬಟ್ ಅಟ್ ಲೀಸ್ಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ಗಳು, ಆ ಟ್ವಿಸ್ಟ್ಗಳು, ಅವ್ರು ಹಾಕಿರೋ ಎಫರ್ಟ್ಸು ಅವೆಲ್ಲ ನೋಡಿದ್ದೀರಾ ನೀವು. ನೋಡಿರೋರು ಸಿನಿಮಾ ಹೇಳ್ತಿದ್ದೀನಿ, ಅಂಡ್ ನೋಡೋರ್ಗು ಹೇಳ್ತಿದ್ದೀನಿ, ನೆಕ್ಸ್ಟ್ ಹೋದಾಗ ಅವ್ರು ಹಾಕಿರೋ ಎಫರ್ಟ್ಸಿಗೆ ಬೆಲೆ ಕೊಡಿ. ಯಾರು ದಯವಿಟ್ಟು ವಿಡಿಯೋ ಮಾಡ್ಕೊಂಬಿಡಿ, ವಿಡಿಯೋ ಮಾಡ್ಕೊಂಡು ಸ್ಟೋರಿ ಪೋಸ್ಟ್ ಮಾಡೋದು, ಇಲ್ಲಾಂದ್ರೆ ಯೂಟ್ಯೂಬಲ್ಲೆಲ್ಲೋ ಪೋಸ್ಟ್ ಮಾಡೋದು, ಅವೆಲ್ಲ ಮಾಡಕ್ ಹೋಗ್ಬಿಡಿ, ಓಕೆನಾ. ಅವ್ರು ಹಾಕಿರೋ ಎಫರ್ಟ್ಸ್ಗೆ ನಾವು ನೀರು ಸುರಿದಂಗೆ ಆಗ್ಬಿಡುತ್ತೆ, ಅದ್ರ ಮೇಲೆ ಯೂಸ್ ಆಗಲ್ಲ, ಓಕೆನಾ. ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿರೋದೇ ಅಪರೂಪ ಆಗ್ಬಿಟ್ಟಿದೆ ಈ ನಡುವೆ. ಸೊ ಬಂದಿರೋ ಒಳ್ಳೆ ಸಿನಿಮಾನ ನಾವು ಸಪೋರ್ಟ್ ಮಾಡಬೇಕು. ಅದಕ್ಕೆ ಧಕ್ಕೆ ಬರುವಂತ ಯಾವುದೇ ಕೆಲಸನ ನಾವು ಮಾಡಕ್ ಹೋಗ್ಬಾರ್ದು, ಓಕೆನಾ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿ ಹೋಗಿ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸೋಣಂತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್, ಟೇಕ್ ಕೇರ್, ಸಿ ಯು.